ರೈತರ ಜೀವನಾಡಿಯಾಗಿರುವ ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ. ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಪುಷ್ಪಾರ್ಚನೆ, ವಸ್ತ್ರ ಸಮರ್ಪಣೆಯ ಬಳಿಕ ಕಾವೇರಿಗೆ ಪೂಜೆಯನ್ನ ಮಾಡಲಾಗ್ತಾ ಇರುವಂಥದ್ದು. 4ನೇ ಬಾರಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ. ಐರಾವತ ಬಸ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಟೀಮ್ ಎಂಟ್ರಿಯನ್ನ ನೀಡಿತ್ತು. ಸಿಎಂ, ಡಿಸಿಎಂ, ಸಚಿವ ಸಂಪುಟದ ಸದಸ್ಯರೂ ಕೂಡ ಭಾಗಿಯಾಗಿದ್ರು. ಮಧುಬನಗೆತ್ತಿಯಂತೆ ಜಲಾಶಯ ಸಿಂಗಾರಗೊಂಡಿದೆ. ಡ್ಯಾಂ ಮೇಲೆ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬಾಗಿನ ಅರ್ಪಿಸ್ತಕ್ಕಂತಹ ದೃಶ್ಯಾವಳಿಗಳನ್ನು ಇನ್ನು ಡ್ಯಾಂ ಮೇಲೆ ಕನ್ನಡದ ಬಾವುಟ ಒಂದು ಕಡೆ ರಾರಾಜಿಸ್ತಾ ಇದೆ. ಜಲಾಶಯಕ್ಕೆ ತೋರಣ ಕಟ್ಟಿ ಸಿಎಂ ಸಿದ್ದರಾಮಯ್ಯಗೆ ಸ್ವಾಗತವನ್ನು ಕೋರುತ್ತಾರೆ. ಬಾಗಿನ ಅರ್ಪಣೆಯ ಸ್ಥಳದಲ್ಲಿ ಗಣ್ಯರಿಗೆ ವೇದಿಕೆ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಪೂಜಾ ಕೈಂಕರ್ಯವೂ ಕೂಡ ಒಂದು ಕಡೆ ನೆರವೇರಿದ್ದು, ಇನ್ನೊಂದು ಕಡೆ ಬಾಗಿನ ಅರ್ಪಣೆಯನ್ನು ಕೂಡ ಮಾಡಲಾಗಿದೆ. ಇದೀಗ ವೇದಿಕೆ ಕಾರ್ಯಕ್ರಮ ಜರುಗ್ತಾ ಇರುವಂಥದ್ದು. ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಇವರು. ಪುಷ್ಪಾರ್ಚನೆ, ವಸ್ತ್ರ ಸಮರ್ಪಣೆಯ ಬಳಿಕ ಕಾವೇರಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ರೈತರ ಜೀವನಾಡಿಯಾಗಿರುವ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಿನ ಸಮರ್ಪಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆಶಿ ಅವರು ಕೂಡ ಇದ್ದಾರೆ. ಬಾಗಿನ ಅರ್ಪಿಸಿದ್ದಾರೆ. 2ನೆಯ ದೃಶ್ಯಾವಳಿಯಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂಥದ್ದು. ಇನ್ನು ಪೂಜಾ ಕೈಂಕರ್ಯ ಕೂಡ ನೆರವೇರಿದೆ. ವೇದಿಕೆಯ ಕಾರ್ಯಕ್ರಮ ಕೂಡ ಆಗ್ತಾ ಇರುವಂಥದ್ದು. ಐರಾವತ ಬಸ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಹಾಗೂ ಡಿಸಿಎಂ ಟೀಮ್ ಎಂಟ್ರಿಯನ್ನ ಕೊಟ್ಟಿದೆ. ಇದೇ ಮೊದಲ ಬಾರಿಗೆ ಜೂನ್ ತಿಂಗಳ ಅವಧಿಯಲ್ಲೇ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಸುರಿತಾ ಇರುವಂತಹ ವ್ಯಾಪಕ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯ ಜೂನ್ ತಿಂಗಳಿನಲ್ಲಿಯೇ ಭರ್ತಿಯಾಗಿದೆ. 2ನೆಯ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಡ್ತಾ ಇರುವಂಥದ್ದು. ಇನ್ನು ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇವತ್ತು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.